ಅಲ್ಲ ಪಲ್ಲವಿ, ಅಪ್ಪ ಅಮ್ಮ ಏನು ಅಂದ್ಕೋಬೇಕೆ? ಅವ್ರು ಒಂದು ಗಳಿಗೆ ಮಧ್ಯಾಹ್ನ ಮಲಗೋದೇ ಕಡಿಮೆ, ಇವತ್ತೊಂಚೂರು ಮಲಗ್ಯಾರ. ನಾವಿಲ್ಲಿ ಹಿಂಗೆ ಮಾತಾಡ್ತಾ ಕೂತ್ರೆ ಬೇಜಾರಾಗಲ್ಲ ಅವರಿಗೆ? ನೀನೊಬ್ಳು ಮಾರತಿ. ಆಮೇಲೆ ಅಪ್ಪ ಬಂದೇನಾರು ನಂಗೆ ಬೈಬೇಕಲ್ಲ, ನಾನು ಮಾತ್ರ ಸುಮ್ಮನಿರಲ್ಲ. ಒಂಚೂರು ಸಣ್ಣನಾರು ಮಾತಾಡ್ತೀಯಾ, ದೊಡ್ಡ ಕೂಗ್ತೀಯ, ಯಾರಿಗೆ ಬೇಕಾದ್ರೆ ಕೇಳಿಸ್ತದೆ ಗೊತ್ತಾ ನೀ ಮಾತಾಡೋದ? ಅಯ್ಯೋ ಮಾರ, ನಂಗಂತೂ ಸಾಧ್ಯನೇ ಇಲ್ಲ. ಅದು ಯಾವ ಥರ ಇರ್ಬೇಕೇನ? ಟಿ ವಿ ಹಾಕಿ ನನ್ನ ಪಾಡಿಗೆ ನಾ ಕೂತ್ಕೊಂಡಿದ್ದೆ, ಹೌದಾ? ಅಪ್ಪ ಅಮ್ಮ ಮಲ್ಗ್ಯಾರೆ, ಟಿ ವಿ ಹಾಕಿಂಡ್ರಿ ಏನಂತಾರೆ ಅಂತ ಬಂದು ಟಿ ವಿ ಆಫ್ ಮಾಡಿದ್ರಿ. ಮೊನ್ನೆ ಎಲ್ಲ ಒಂಚೂರು ಮಲ್ಕಿಂಡಾರು ಮಲ್ಕಿತ್ತಿದ್ದೆ ಹಗ್ಲೊತ್ತು. ಅಯ್ಯೋ ಅಪ್ಪ ಅಮ್ಮ ಏನು ಅಂದ್ಕೋತಾರೆ, ಹಗಲೆಲ್ಲ ಮಲಗಿರ್ತೀಯ ಅಂತ ಅದನ್ನು ಬಿಡಿಸಿದ್ರಿ. ಈಗ ಇಲ್ಲಿ ನೀವು ಇದ್ರಲ್ಲ ಅಂತ ಒಂಚೂರು ಮಾತಾಡ್ತಾ ಕೂತೆ, ಅದಕ್ಕೂ ಅಪ್ಪ ಅಮ್ಮ ಏನಂತಾರೆ, ಹಿಂಗೆ ಮಾತಾಡ್ತಾ ಕೂತೀಯ ಅಂತೀರಿ. ಮನೇಲಿ ಇರೋದೇ ಅಪರೂಪ, ಇದ್ದಾಗ ಒಂಚೂರು ಮಾತಾಡಿದೆ, ಇನ್ಯಾರ ಹತ್ರ ಮಾತಾಡಿದ್ರಿ? ನಾನು ಎಂತ ಮಾಡಬೇಕು? ನಾನು ಒಂದು ಕೆಲಸ ಮಾಡಿ, ನಿಮ್ಗಾದರೆ ಒಂದು ಬೀಗ ಕೀಗಿ ಮಾಡಿಸ್ಕಿ ಬಂದು ನೀವು ಹೆಂಗೆ ತಿರ್ಸ್ತೀರೋ ಹಂಗೆ ತಿರ್ಕೊಂಡಿರ್ತೀನಿ ನಾನು. ಎಂಥರ ಅಲ್ಲಿ ಟಿ ವಿ ಧಾರಾವಾಹಿ ನೋಡಿ ನೋಡಿ ಒಳ್ಳೊಳ್ಳೆ ಡೈಲಾಗ್ ಮಾತಾಡೋಕ್ಕೆ ಕಲ್ತ್ಕೊಂಡಿ ಹಂಗಂತ. ನಂಗೆ ಗೊತ್ತಿಲ್ಲ ಎಲ್ಲಿ ನಿಮ್ಮಪ್ಪ ಏನಾರು ಮಾಡಿಸ್ಕಿ ಬಂದಾರ? ಇದ್ರೆ ಬೇಕಾದ್ರೆ ನಂಗೊಂದು ಕೊಡೋಕೆ ಹೇಳು. ಇಲ್ಲಿ ನಾನೇ ಕೇಳಲ್ಲ, ಹಿಂಗೆ ನೀವು ನಿಮ್ಮ ಹೆಂಡತಿಗೆ ಎಂತ ಕೀ ಮಾಡಿಸ್ಕಿ ಬಂದಿರಂತೆಲ್ಲ ಪಲ್ಲವಿ ಹೇಳ್ತು, ನಂಗೊಂದು ಕೊಡಿ ಅಂತೀನಿ. ನಂಗೆ ಅನುಕೂಲನೇ ಅಪ್ಪ. ಒಂದು ನಂಗೆ ಬೇಕಾದಂಗೆ ನಾ ಇಟ್ಕೋತೀನಿ, ಬಾಕಿ ಟೈಮ್ ನಿನ್ನ ಕೈಯಲ್ಲೇ ಕೊಟ್ಟು ಹೋಗ್ತೀನಿ, ನಿಂಗೆ ಬೇಕಾದಂಗೆ ತಿರ್ಸ್ಕಿಬೋದು. ಸುಮ್ಮನೆ ಇರಿ. ಯಾವ ಮಾತಾಡಿದ್ರು ನಿಮಗೆ ನಮ್ಮ ಅಪ್ಪನ ಹೆಸರು ಹೇಳದೇ ಇದ್ರೆ ಆಗಲ್ಲ ಅಲ್ಲ? ನಮ್ಮ ಅಪ್ಪ ನೋಡ್ಕೊಂಡಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ನೀವು, ಸಾಕು. ಗ್ಯಾರಂಟಿನಾ? ಮಾತಿಗೆ ತಪ್ಪಬಾರ್ದು ಮಾತ್ರ, ಗ್ಯಾರಂಟಿನೇ ಹೇಳು. ನಿಮ್ಮ ಅಪ್ಪ ನೋಡ್ಕೊಂಡಂಗೆ ನೋಡ್ಕೊಂಡ್ಲ ನಾನು? ಹಾಂ, ಅದ್ಯಾಕೆ ಹಂಗೆ ಕೇಳ್ತಿದ್ದೀರಲ್ಲ? ಯಾಕೆ ಅಂದರೆ ಬಾಸುಂಡೆ ಬಂದಿದ್ದು ನೆನಪದೆಯಾ? ಸುಮ್ಮನಿರಿ, ಹಳೇದೆಲ್ಲ ನೆನಪು ಮಾಡಬೇಡಿ. ನೋಡಿ ಹೇಳಿನಿ, ತಪ್ಪು ಮಾಡಿದ್ದೆ, ಅದಕ್ಕೆ ಬಾಸುಂಡೆ ಬರೋಂಗೆ ಹೊಡೆದಿದ್ರು. ಅಮ್ಮಗೂ ಅಷ್ಟೇ, ನಾನು ಇಲ್ಲೇನು ತಪ್ಪು ಮಾಡಲ. ಬೇಜಾರು ಮಾಡ್ಕಿಬೇಡ ಮಾರತಿ, ತಮಾಷೆಗೆ ಹೇಳಿದ್ದಷ್ಟೇ. ಹೌದು, ಹೇಳೋದು ಹೇಳ್ಕಿತ್ತೀರಿ, ಆಮೇಲೆ ತಮಾಷೆಗೆ ಹೇಳಿದ್ದು ಅಂತೀರಿ. ಅಲ್ಲ, ಮೊನ್ನೆ ಹೇಳಿದ್ರಲ್ಲ ಫಿಲ್ಮಿಗೆ ಹೋಗೋಣ ಅಂತ, ಯಾವತ್ತು ಹೋಗೋಣ? ಅಪ್ಪ ಅಮ್ಮ ಏನು ಅನ್ಕೋತಾರೋ ಅಂತ ಮಾತ್ರ ಹೇಳಬೇಡಿ, ಹೇಳಿನೇ. ಅಲ್ಲ, ನಾನು ಮಾತಾಡೋಕ್ಕೆ ಬಿಡಲ್ಲ ಮರತಿ. ನೀನು ಯಾವಾಗ ಇಷ್ಟು ಮಾತು ಕಲ್ತಿದ್ದ? ಮಾತು ಕಲ್ತಿದ್ದು ಅವಾಗಲೇಯಾ? ಇಲ್ಲಿ ಬಂದಮೇಲೆ ಮಾತಾಡೋಕ್ಕೆ ಶುರು ಮಾಡಿದ್ದು ಈಗ ಅಷ್ಟೇ. ಹ್ಞೂ ಆಗಲೇ. ಹಂಗಾರೆ ಅದೇ ಜೋಶಲ್ಲಿ ಒಂದು ಲೋಟ ಕಾಫಿ ಕಾಸ್ಕೊಬಾ, ನನ್ನ ಟೈಮ್ ಆದ, ನಾನೀಗ ಹೋಗ್ಬೇಕು. ಮಾತು ಮರೆಸ್ಬೇಡಿ, ಫಿಲ್ಮಿಗೆ ಯಾವತ್ತು ಹೋಗೋಣ ಹೇಳಿ. ಇನ್ನೊಂದು ಸ್ವಲ್ಪ ದಿನ ತಡ್ಕೊಂಬರತಿ, ಒತ್ತಾವತ್ತಿ ಕೆಲಸ ಅಲ್ಲಿ ಸುಮಾರು ಕಡೆ. ಪಾಪಣ್ಣನ ಬೇರೆ ಕೊಟ್ಟಿಗೆ ಹಿರಿದು ಹಾಕಿಂಡರೆ, ಅಲ್ಲಿಗೆ ದಿನ ಹೋಗ್ಬೇಕಾ? ಇದೇ ನಂಗೆ ಆಗಲ್ಲ ಅನ್ನೋದು ನೋಡಿ. ಪಾಪಣ್ಣವ್ರ ಮನೆಯಲ್ಲಿ ಕೊಟ್ಟಿಗೆ ಹಿರಿದು ಹಾಕಿಂಡ್ರೆ ನೀವೆಂತಕ್ಕೆ ದಿನ ಹೋಗ್ಬೇಕ್ರಿ? ಅವ್ರಿಗೇನು ಜನ ಇಲ್ಲ ಊರಲ್ಲಿ ಯಾರು ಬೇರೆ? ಎಷ್ಟು ಕೆಲಸ ಮಾಡ್ಕೊಡ್ತೀರಿ ನಂಗೆ ಗೊತ್ತಿದ್ದಂಗೆ. ಅವ್ರು ನಿಮ್ಮನೆಗೆ ಬಂದು ಎಂತ ಮಾಡ್ಕೊಡ್ತಾರೆ? ಎಂತ ಮಾಡ್ಕೊಡೋದು ಇಲ್ಲ, ನೀವೊಬ್ಬರೇ ಹೋಗಲ್ಲ ಇದು ಮಾಡೋದು. ಸುಮ್ಮನಿರು, ಅದಕ್ಕೆ ನಿಂಗೆ ಎಂತ ಗೊತ್ತಾಗಲ್ಲ ಅನ್ನೋದು. ಅವ್ರ ಮನೆ ಕೊಟ್ಟಿಗೆ ಹಿರ್ಕೊಂಡಾಗ ನಾನು ಎಂತಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಮನೆ ಕೊಟ್ಟಿಗೆ ಹಿರ್ಕೊಂಡಾಗ ಅವ್ರು ಬರ್ತಾರೆ. ಅದಕ್ಕೆ ಮೈಯಾಳು ಕೊಡ್ತಿರೋದು. ನಾನೇನು ಸುಮ್ಮನೆ ಪುಕ್ಸಟ್ಟೆ ಅವ್ರ ಮನೆಗೆ ಹೋಗಲ್ಲ ಆತ. ಯಾವುದಕ್ಕೂ ನಾನು ಪುಕ್ಸಟ್ಟೆ ಹೋಗಿ ಎಂಥದ್ದು ಇದು ಮಾಡಬೇಡ. ಅವ್ರಿಗೆ ನನ್ನಿಂದ ಒಂದು ಉಪಕಾರ ಆದರೆ ನಂಗೆ ಅವರಿಂದ ಆಗ್ಬೇಕು, ಹಾಗೆ ಹೋಗೋದು ನಾನು. ಸುಮ್ಮನಿರು, ಭಾಳ ದೊಡ್ಡ ಕೇಳಕ್ಕೆ ಬಂದುಬಿಟ್ಲು. ಹಾಂ, ನಮ್ಮ ಮನೇಲಿ ಎಂತ ಕೊಟ್ಟಿಗೆ ಹಿರಿಯೋದು? ನಮ್ಮನೆ ಕೊಟ್ಟಿಗೆ ಚೆನ್ನಾಗೇ ಅದೆಯಲ್ಲ ಮರ್ರ. ಕೆಳಗಿಂದ ಚೆನ್ನಾಗೇ ಅದೇ, ಮೇಲೆ ನೋಡಿಯಾ? ರೀಪು ಪೂರ್ತಿ ವರ್ಲೆ ತಿಂದು ಹೋಗ್ಲಾ? ಎಷ್ಟು ಹಂಚು ಬಿದ್ದು ಹೋದು ಅವನ್ನೇನಾರು ನೋಡಿ ಏನು ನೀನು? ಅಷ್ಟಕ್ಕೂ ನೀ ಕೊಟ್ಟಿಗೆ ಹೋಗಿದ್ದೆ ಅವಾಗ ಬೇಕಾತಲ್ಲ? ಯಾವಾಗ ಅಂದರೆ ದಿನಾನು ಹೋಗ್ತೀನಿ. ಈಗ ಹೊಟ್ಟೆ ಕೊಡೋದು ನಾನೇ ಗೊತ್ತಾ? ಓ, ಹೊತ್ತು ಸುಮಾರಾಗಿ ಹೋಗಿದೆ. ಅದಕ್ಕೆ ನಾನು ಹಗಲೊತ್ತು ಮುನ್ಗೋದೇ ಇಲ್ಲ. ಇವತ್ತು ಯಾಕೆ ಒಂಥರ ಭಾಳ ಕಣ್ಣು ಬಾಡ್ ಬಂದಂಗಾತ, ಅದಕ್ಕೆ ಮುಲ್ಕಿಂಡೆ. ಪಲ್ಲವ್ ನಿಂಗಾರು ಒಂಚೂರು ಎಬ್ಸಕ್ಕಾಗ್ಲನೆ? ಕಾಪಿ ಕಾಸಿಯಾ? ನಿನ್ನ ಮಾವಿ ಈಗ ಬಂದು ಕಾಪಿ ಕೇಳ್ತಾರೆ. ಇಲ್ಲ ಇಲ್ಲ ಅತ್ತೆ, ಈಗ ಕಾಸಕ್ಕೆ ಇಡ್ತೀನಿ ಹೋಗಿ. ನಾನು ಹೇಳಿದೆ ಆವಾಗಲೇ ಕಾಫಿ ಕಾಸ್ತೀನಿ ಅಂತ, ಇವರೇ ಬೇಡ ಅಂದಿದ್ದು. ಅಪ್ಪ ಅಮ್ಮ ಹೇಳೋಷ್ಟೊತ್ತಿಗೆ ತಣ್ಣಗಾಗಿರ್ತದೆ, ಇಷ್ಟು ಬೇಗ ಕಾಸಬೇಡ, ಅವ್ರು ಎದ್ದ ಮೇಲೆ ಕಾಸು ಅಂದರು. ಅದಕ್ಕೆ ಮತ್ತೆ ಲೇಟ್ ಮಾಡಿದೆ. ಈಗ ಹೋಗಿ ಕಾಸ್ತೀನಿ. ಇಲ್ಲ, ನಿನ್ನ ಇಷ್ಟು ಚೂರಿದೆಯಲ್ಲ, ಆಮೇಲೆ ಸಿಕ್ಕತ್ತಾಡಿ. ನೀ ಎಂತ ಕಾಪಿ ಕಾಸೋದು ಬೇಡ ಅನ್ನಕ್ಕೆ ಹೋದೆ ಮುದ್ದಣೆ? ನೀವೊಂದು ಮಾಡೋ ಕೆಲಸ ಹಿಂಗಿದ್ದೆ ಮರಯ್ಯ. ಈಗ ನಿನ್ನ ಅಪ್ಪ ಎದ್ರೆ ಕಾಪಿ ಕಾಯ್ದೆ ಇದ್ರೆ ಎಲ್ಲರಿಗೂ ಸೇರಿಸಿ ಬೈಯಕ್ಕೆ ಶುರು ಮಾಡ್ತಾರೆ. ನೀನು ಪಾಪಣ್ಣ ಎಂತಕ್ಕೆ ಬರೋ ಕೇಳಿ ಹೋಗ್ಬೇಕು ಅಂತಿದ್ದಲ್ಲ, ಹೋಗ್ಲಾ ನಿನ್ನ? ಹೋಗ್ಬೇಕಮ್ಮ. ನಾನು ಬಂದು ನಿನ್ನ ಎಬ್ಸಿ ಹೇಳಿ ಹೋಗೋಣ ಅಂತ ಮಾಡಿದೆ, ಮತ್ತೆ ಜೋರು ನಿದ್ರೆ ಮಾಡ್ತಿದ್ದೆ. ಎಬ್ಸದೆ ಅಂತಕ್ಕೆ ಅತ್ಲಾಗ ಎದ್ದ ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಹೋಗ್ಬೇಕು. ಹೋಗ.
ನನ್ನ ಹತ್ರ ಒಂದು ಹೇಳೋದೊಂದೆ ಅಂತ ಮರೆ ನೀನು ಹೊಸಟಿ ಹೋಗೋಕ್ಕಾಗಲ್ಲ. ನಾನು ಅದಕ್ಕೆ ಮುಳುಗಲ್ಲ, ಹಗ್ಲತ್ತು ಮುಳುಗಲ್ಲ, ಒಂಥರ ಮೈಯೆಲ್ಲ ಬಾಧೆ ಆದಂಗೆ ಆಗದು. ಇದು ಹೋಗೋ, ಆದರೆ ಜಾಗ್ರತೆ ಮಗನೇ ಮುದಣೆ, ಬರೋದು ಅಮಾಸೆ ಮರಯ್ಯ, ಭಾಳ ಕೆಟ್ಟ ಅಮಾಸೆ. ಜಾಗ್ರತೆ ಹೋಗಿ ಜಾಗ್ರತೆ ಬರಬೇಕು, ಹೊತ್ತುಣ್ಕೇನೆ ಬಾ, ಭಾಳ ಹೊತ್ತು ಮಾಡ್ಕೊಂಡು ಬರಬೇಡ. ಹೂನೇ ಅಮ್ಮ, ಏನು ನಾ ಫಸ್ಟ್ ಟೈಮ್ ಆ ಕಡೆ ಈ ಕಡೆ ಓಡಾಡ್ತೀನಿ ಅನ್ನೋ ಥರ ಮಾಡ್ತೀಯ. ಜಾಗ್ರತೆ ಇರದೆ ಎಲ್ಲಿ ಎಷ್ಟು ದೂರ ಹೋಗ್ತೀನಿ ಬೇಕಂತಲ್ಲ. ಪಾಪಣ್ಣವ್ರ ಮನೆ ಬಿಟ್ಟರು ಗುಂಡಪ್ಪ ಅವ್ರ ಮನೆ, ಅಲ್ಲಿ ಇಲ್ದಿದ್ರೆ ಇದು ಮನೆ ಕೆಲಸ ಆಗಲ್ಲಿಗೆ ಹೋಗೋದು, ಅಷ್ಟು ಬಿಟ್ಟರೆ ಮತ್ತೆ ಎಲ್ಲಿಗೆ ಹೋಗ್ತೀನಿ ನಾನು? ಅಲ್ಲಿಗೆ ಹೋಗೋದಂತ ಗೊತ್ತಾ? ಜಾಗ್ರತೆ ಇರೋ ಅಂದಿದ್ದು ಅಷ್ಟೇ ಅಲ್ಲ. ಈಗ ನನಗೆ ಯಾರೇ ಮರ್ತೋಗಿದೆ, ಎಳ್ಳಮ್ಮಸೆ ಬಂತ ಕಳ ಮುದಣೆ ಬರ್ಬೋದಿತ್ತು. ಎಷ್ಟು ಸುಮಾರು ಸಾತು ನಾನು ಹೋಗದೆ. ಮನಸ್ಸು ಮಾಡ್ರೆ ಬರ್ಬೋದಿತ್ತೇನ. ಹೋಗೋದಾರು ಹೋಗ್ಬೋದು ಬಿಡಮ್ಮ. ಅಲ್ಲಿ ಇಷ್ಟು ವರ್ಷ ಇಲ್ದಿದ್ದು ನಿಂಗೆ ಈ ವರ್ಷ ಎಳ್ಳಮಸೆ ಜಾತ್ರೆ ನೆನಪಾಗಿದೆ ಅಂತಕ್ಕೆ. ಮನೆಗೆ ಸೊಸೆ ಬಂತಲ್ಲ, ಆರಾಮಾಗಿ ತಿರ್ಕೊಂಡಿರೋಣ ಅಂತ ಲೆಕ್ಕ ಹಾಕಿಯೇರಲ್ಲ. ಏನು ನಿನ್ನ ಹಿಂಟ್ ಬರ್ಬೇಕಾರೆ ಮುಂಚೆನ ಎತ್ಲಗಾರ ತಿರ್ಗಿದ್ ನಾನು. ಎಲ್ಲ ಕೆಲಸ ಗಂಡ ಹೆಂಡತಿ ಸೇರಿ ಮಾಡಿಡ್ತೀರಲ್ಲ, ನನಗೆ ಅಂತ ಬರೀ ತಿರ್ಗೋದೊಂದೇ. ಮಾತಾಡ್ತೀಯ ಹೇರಿದ್ರೆ ಹೇರದೇ ಇಲ್ಲ. ಅಯ್ಯೋ ಅಮ್ಮ, ತಮಾಷೆಗೆ ಹೇಳಿದ್ದಲ್ಲೇ ಕೆಲಸ. ನಾವೊಂದು ಮಾತು ಹೇಳಿಲ್ಲ ಅಮ್ಮ, ನೀ ಹೇಳಿದ್ರೆ ಅದು ಮಾಡ್ತದೆ. ನೀ ಹೇಳೋದೇ ಇಲ್ಲ, ನಾನೇ ಮಾಡ್ತೀನಿ ಅಂತ ಮಾಡ್ತಿರ್ತೀಯ. ಅದಕ್ಕೆ ಅದು ಹೆಂಗಿದ್ರು ಕೆಲಸ ಆಗ್ತದಲ್ಲ ಅಂತ ಸುಮ್ಮನಿರ್ತದೆ. ನಾನು ಹೇಳ್ದಾಗ್ಲೂ ನೀ ಸುಮ್ಮನಿರಲ್ಲ. ಹಂಗೆ ಹೇಳ್ಬೇಡ, ಹಿಂಗೆ ಹೇಳ್ಬೇಡ, ಅದು ಮಾಡ್ತದೆ ಅಂತಿರ್ತೀಯ. ಕೆಲಸ ಮಾಡ್ತದೆ, ಅದು ಕೆಲಸ ಮಾಡಲ್ಲ ಅಂತ ನಾ ಎಲ್ಲಿ ಹೇಳಿದೆ? ಈಗ ಸುಮ್ಮನೆ ಬಾಯಿ ಒಂದು ಮಾತು ಹೇಳಿದ್ದೀನಿ, ಅದನ್ನೇ ಏನು ದೊಡ್ಡ ಇದು ಮಾಡ್ತೀಯ ಮಾರಯ್ಯ. ತಮಾಸ್ಗೆ ಹೇಳ್ದಂಗೆ ಹೇಳಿದ್ದು ನಾನು. ನೀ ಮತ್ತೆ ಕಡೆಗೆ ಹಾಗೆ ಹೋಗ್ತೀನಿ, ಅದ್ರ ಹತ್ರ ಕೆಲಸ ಜಾಸ್ತಿ ಮಾಡಲ್ಲಂತೆ ಅಮ್ಮ ಹೇಳ್ತು ಅಂತ ಹೇಳ್ಗಿಳಿಯ ಮಾರಯ್ಯ. ನಿನ್ನ ನಂಬಂಗೂ ಇಲ್ಲ. ಇಲ್ಲಪ್ಪ, ನಾನು ಎಂತ ಕೇಳಕ್ಕೋತೀನಿ. ನಿನ್ನ ಮಗನ ಮೇಲೆ ನಿಂಗೆ ಅಷ್ಟು ನಂಬಿಕೆ ಇಲ್ಲ ಅಮ್ಮ. ಎಷ್ಟು ನಂಬಿಕೆ ಅಂತದೇ ಇದ್ರು ಎಷ್ಟು ತೆಗಿ ನೀನು ಬೇರೆ ಮಾತಂತಾರ. ಅಲ್ಲ ಮುದ್ದಣೆ, ನಿಂಗೆ ಮೊನ್ನೆನೇ ಹೇಳ್ಬೇಕಂತ ಮಾಡ್ಕೊಂಡಿದ್ದೆ. ಮನೆ ಕಟ್ತೀಯಲ್ಲ, ಅಲ್ಲಿ ಲೆಕ್ಕಾಚಾರ 3 ಜನನು ₹1 ಹೆಚ್ಚು ಕಮ್ಮಿ ಬರದೇ ಇದ್ದಂಗೆ ಬರೆದಿಟ್ಕೊಬಿಡಿ ಮಾತ್ರ. ಹಣಕಾಸಿನ ವಿಚಾರ ಯಾವತ್ತು ಪೆಂಡ್ಸ್ ಒಳಗೆಲ್ಲ ಬರಬಾರ್ದಂತೆ. ಹೆಂಗೆ 3 ಜನ ಒಟ್ಟೆ ಮಾಡ್ತಿರೋದಲ್ಲ, ಯಾರ್ಯಾರು ಏನು ತಂದಿರಿ ಎಲ್ಲದನ್ನೂ ಒಂದು ಸಾಸ್ಮೆ ಕಾಳು ತಂದರೂ ಬರಿಬೇಕು ನೀನು. ಬರ್ದಿಡು, ಆಮೇಲೆ ಲೆಕ್ಕಾಚಾರ ಮಾಡ್ಕೊಂಡ್ರೆ ಸಯ್ಯ. ಹ್ಞೂನಮ್ಮ, ಅದೇ ಅವರಿಬ್ಬರಿಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ಅವರಿಬ್ಬರ ಮೇಲೆ ನಂಬಿಕೆ ಅದೆಯಪ್ಪ. ಲೆಕ್ಕ ಪೂರ್ತಿ ನಾನೇ ಬರೆದಿಡ್ತೀನಿ. ಆದರೂ ವಾರಕ್ಕೊಂದ್ಸತಿ ಎಲ್ಲ ಚೆಕ್ ಮಾಡ್ತೀವಿ 3 ಜನ ಕೂತ್ಕೊಂಡು. ಹಾಗೆ ಮಾಡ. ಅಲ್ಲ ಕಣ ಮುದ್ದಣೆ, ಆ ಪ್ರೇಮನ್ ಬಾಯಿ ಎಷ್ಟು ಸರಿ ಇಲ್ಲ ಅಂತಾರೆ ನೋಡು ಎಲ್ಲರೂ. ಏನೇನು ಹೇಳ್ತದ ಎಂಥದ ನಿಮ್ಮ ಲೆಕ್ಕಾಚಾರ ತಂದಿದ್ದೆಲ್ಲ ಅದಕ್ಕೂ ಒಂಚೂರು ಹೇಳಿಬಿಡಿ, ಇಂತಿದ್ದಕ್ಕೆ ಇಂತಿಷ್ಟ ಖರ್ಚಾಗಿದೆ ಅಂತ. ಹ್ಞೂನಪ್ಪ, ಹಾಗೆ ಮಾಡೋದು. ನಾವು ಏನು ತಂದರೂ ಅದು ಬಿಲ್ ತೊಗೊಂಡೋಗಿ ಅಲ್ಲಿ ರಮ್ಯ ಹೆಂಗೋ ಬಂದದ, ರಮ್ಯನ ಹತ್ರ ತೋರಿಸ್ಕೆ ನೀನು ಅಂತ ಹೇಳೇ ಇದು ಮಾಡೋದು. ಹೌದು ಮಾರಯ್ಯ, ಮೊದಲೇ ನಿನ್ನ ಗಿರಾಚಾರ ಬೇರೆ ಸರಿ ಇಲ್ಲ. ನಿನ್ನ ಅಪ್ಪ ಎದ್ರೇನು ಕಾಪಿ ಆಗ್ಯದ ಆಗ್ಲ ಮಾರಯ್ಯ. ಪಲ್ಲವೇ, ಅಪ್ಪ ಎದ್ರೇನು ಕಾಪಿ ಆತಾ?